ಓಕೆ ಓಕೆ ಥ್ಯಾಂಕ್ ಯು ರಂಗಿ ಅಮ್ಮವ್ರೆ ಬಾಯಿಲಿ ಹೇಳಿ ಅಮ್ಮವ್ರೆ. ಇದು ತಗೋ ಸ್ವೀಟ್ಸ್. ಏನಕ್ಕಮ್ಮವ್ರೆ? ನೆನ್ನೆ ಕಾರ್ ತಗೊಂಡ್ವಿ 20 ಲಕ್ಷದ EMI ಅಲ್ಲಿ, ಅದಕ್ಕೆ ಸ್ವೀಟ್ಸ್ ಕೊಡ್ತಾ ಇದ್ದೀನಿ. ಸರಿ ಅಮ್ಮವ್ರೆ, ಥ್ಯಾಂಕ್ಸ್. ರಂಗಿ ಅಮ್ಮವ್ರೆ ಇದು ತಗೋ. ಏನಮ್ಮವ್ರೆ? ಇದು ನಂದು ಹಳೆ ಸಿಲ್ವರ್ ರಿಂಗ್ ಯೂಸ್ ಮಾಡ್ತಾ ಇಲ್ಲ, ಸೊ ಯೂಸ್ ಮಾಡು. ಸರಿ ಅಮ್ಮವ್ರೆ, ಆಯ್ತು. ರಂಗಿ ಅಮ್ಮವ್ರೆ ತಗೋ, ಇದು ಸೀರೆ. ಅಮ್ಮವ್ರೆ ಇದು ನೀವು ಹೊಸದ್ ತಗೊಂಡಿದ್ದಲ್ವಾ? ಅದು ಆಕ್ಚುಲಿ ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ನೀನು ಯೂಸ್ ಮಾಡು. ಸರಿ ಅಮ್ಮವ್ರೆ, ಆಯ್ತು. ಅಮ್ಮವ್ರೆ ನನ್ ಕೆಲ್ಸ ಆಯ್ತು, ಹೊರಡ್ಲಾ? ಅಮ್ಮವ್ರೆ ಏನಾಯ್ತು ಅಮ್ಮವ್ರೆ, ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ, ನಿಂಗೆ 2 ಲಕ್ಷ ದುಡ್ಡು ಬೇಕಾಗಿತ್ತು EMI ಕಟ್ಟಕ್ಕೆ, ಅರೇಂಜ್ ಆಗ್ತಿಲ್ಲ ಅದಕ್ಕೆ. ಅಷ್ಟೇ ತಾನೇ ಅಮ್ಮವ್ರೆ, ನಾನು ಕೊಡ್ತೀನಿ ಬಿಡಿ. ನಿನ್ನ ಹತ್ರ 2 ಲಕ್ಷ ಎಲ್ಲಿದೆ? ನನ್ನ ಹತ್ರ ಸೇವಿಂಗ್ಸ್ ಇದೆ ಅಮ್ಮವ್ರೆ, ಆದ್ರೆ 2% ಬಡ್ಡಿ ಆಗುತ್ತೆ. ಓಕೆನಾ ನಿಮ್ಗೆ? ಅಷ್ಟೊಂದು ದುಡ್ಡು ನೀನ್ ಹೆಂಗ್ ಸೇವಿಂಗ್ಸ್ ಮಾಡಿದ್ಯಾ? ಅಲ್ಲ ಅಮ್ಮವ್ರೆ, ನನಗೀಗ ಊಟನೂ ಇಲ್ಲಿ ಫ್ರೀಯಾಗಿ ಸಿಗುತ್ತೆ, ಆಮೇಲೆ ಬಟ್ಟೆನೂ ಅವಾಗವಾಗ ನೀವೇ ಕೊಡಿಸ್ತೀರಾ, ಇನ್ನು ಚಿಕ್ಕ ಪುಟ್ಟ ಖರ್ಚಿದ್ರೆ ಅದನ್ನು ನೀವೇ ಕೊಡ್ತೀರಾ, ಜೊತೆಗೆ ಸಂಬಳನೂ ಕೊಡ್ತೀರಾ. ಆ ಸಂಬಳ ಪೂರ್ತಿ ಸೇವಿಂಗ್ಸ್ ತಾನೇ. ಹಂಗಾಗಿ ಇಷ್ಟೇ ಅಲ್ಲ, ನಿಮಗೆ ಇನ್ನೊಂದು 10 ಲಕ್ಷ ಬೇಕಾದ್ರೂ ಕೇಳಿ, ಆದ್ರೆ ನಿಮಗೆ ಅಂತ ಬರೀ 2% ಕೊಡ್ತೀನಿ, ಬೇರೆಯವ್ರಿಗಾದ್ರೆ 5% ತಗೊಂತೀನಿ. Oh no.